ಕಾರಣಕ್ಕಾಗಿ ಸಮಸ್ಯೆಯಾಗುತ್ತಿತ್ತು. ಕೆಲವೊಂದು ಮಾಡ್ಯೂಲ್ ಬದಲಾವಣೆ ಮಾಡಲಾಗಿದ್ದು ಈ ವೇಳೆಯೂ ಸಮಸ್ಯೆ ಆಗಿತ್ತು. ಸಮಸ್ಯೆ ಸರಿಯಾಗದೆ ಅನ್ನುತ್ತಿರುವಷ್ಟರಲ್ಲಿ ಮತ್ತೆ ಸಾಫ್ಟ್ವೇರ್ ಸಮಸ್ಯೆ ಉಂಟಾಗಿದೆ. ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆಗಳಿಗೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಲ್ಲಿ ಕರ್ನಾಟಕ ಮುನ್ಸಿಪಲ್ ಡಾಟಾ ಸೊಸೈಟಿಯಿಂದ ಸರ್ವರ್ ನಿಯಂತ್ರಣ ಮಾಡಲಾಗುತ್ತಿದೆ. ಸಾಮಾನ್ಯವಾಗಿ ಪಾಲಿಕೆಯು ಮಧ್ಯಾಹ್ನದ ಬಳಿಕ ಕಂದಾಯ ಇಲಾಖೆ ಅಧಿಕಾರಿಗಳು ಆಗಮಿಸಿ ಕಡತ ಪರಿಶೀಲನೆ ನಡೆಸುತ್ತಾರೆ. ಆಗ ಸರ್ವರ್ ಸಮಸ್ಯೆ ಕಂಡುಬರುತ್ತಿದೆ. ಈ ಸಮಸ್ಯೆಯ ಬಗೆಹರಿಸುತ್ತೇವೆ ಎಂದು ರಾಜ್ಯ ಸರ್ಕಾರ ಪದೇ ಪದೇ ಹೇಳುತ್ತಿದ್ದರೂ ಈವರೆಗೆ ಸಮಸ್ಯೆಗೆ ಪರಿಹಾರ ದೊರಕಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ RTC ಸೇರಿದಂತೆ ನಗರ ಸಂಸ್ಥೆ, ಸ್ಥಳೀಯ ಸಂಸ್ಥೆಗಳಲ್ಲಿ ಹಿಂದೆ ಖಾತಾ ನೀಡಲಾಗುತ್ತಿತ್ತು. ಬಳಿಕ ಕರ್ನಾಟಕ ಮುನ್ಸಿಪಲ್ ಡಾಟಾ ಸೊಸೈಟಿ KMDS ಹಾಗೂ ರಾಷ್ಟ್ರೀಯ ಸೂಚ್ಯಾಂಕ ಕೇಂದ್ರ NICದ ಸಹಯೋಗದಲ್ಲಿ ಆಸ್ತಿ ತಂತ್ರಾಂಶಗಳು ಅಭಿವೃದ್ಧಿಪಡಿಸಿ ಈ ಖಾತಾ ಅನುಷ್ಠಾನ ಮಾಡಲಾಗಿದೆ. ತಂತ್ರಾಂಶದ ಮೂಲಕ ನಗರ, ಸ್ಥಳೀಯ ಸಂಸ್ಥೆಗಳು ಮತ್ತು ವ್ಯಾಪ್ತಿಯಲ್ಲಿ ಬರುವ ನಿವೇಶನ, ಕಟ್ಟಡಗಳ ಆಸ್ತಿ ಹಕ್ಕಿಗೆ ಸಂಬಂಧಿಸಿದ ಸಮಗ್ರ ಮಾಹಿತಿ ದಾಖಲಿಸಲು, ತಿದ್ದುಪಡಿ ಮಾಡಲು, ಆಸ್ತಿಗಳ ಮಾಲೀಕತ್ವದ ಹಕ್ಕು ವರ್ಗಾವಣೆ ಮಾಡಲು ಹಾಗೂ ಆಸ್ತಿಯ ತೆರಿಗೆ ನಕಲನ್ನು ಡಿಜಿಟಲ್ ಸಹಿಯೊಂದಿಗೆ ತಂತ್ರಾಂಶದಿಂದ ಪಡೆಯಲು ಅವಕಾಶ ನೀಡಲಾಗುತ್ತಿತ್ತು. ಒಂದೆರಡು ದಿನಗಳಲ್ಲಿ ಸಿಗುತ್ತಿದ್ದಂಥ ಈ ಖಾತಾ ಸರ್ವರ್ ಸಮಸ್ಯೆಯಿಂದಾಗಿ ಒಂದು ವಾರವಾದರೂ ಸಿಗುತ್ತಿಲ್ಲ. ಇದರಿಂದ ಸಾರ್ವಜನಿಕರು ಪದೇ ಪದೇ ಅಲೆದಾಡುವ ಪರಿಸ್ಥಿತಿ ಉದ್ಭವಿಸಿದೆ. ಸಾರ್ವಜನಿಕರ ಜೊತೆ ಕಚೇರಿಯ ಸಿಬ್ಬಂದಿಯ ಕೆಲಸಕ್ಕೂ ಕಿರಿಕಿರಿಯಾಗುತ್ತಿದೆ. ಸರ್ವರ್ ಕೋತಾ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ವಿಷಯವನ್ನು ಪ್ರಸ್ತಾವಿಸಲು ಹಾಗೂ ಜನಸಾಮಾನ್ಯರಿಗೆ ಆಗುತ್ತಿರುವ ಸಮಸ್ಯೆಯನ್ನು ಬಗೆಹರಿಸಲು ಒತ್ತಾಯಿಸಿದ ಇದೊಂದು ಸಾರ್ವಜನಿಕ ಮಹತ್ವದ ವಿಚಾರವಾಗಿದ್ದು ನಿಯಮ 330A ಅಡಿಯಲ್ಲಿ ಪ್ರಸ್ತಾವಿಸಲು ಅವಕಾಶ ನೀಡಿದ್ದಕ್ಕಾಗಿ ತಮಗೆ ಅಭಿನಂದಿಸುತ್ತೇನೆ. ಸಭಾಪತಿಗಳೇ, ಇದು ಈ ಖಾತಾ ಸರ್ವರ್ ಕೋತಾ ಅಂತ ಹೇಳುವಂತದ್ದು ಮತ್ತು ಉದಯವಾಣಿಯಲ್ಲಿ ಇದು ಈ ಖಾತಾ ಸಮಸ್ಯೆಗಳಿಗೆ ಸಂಪಾದಕೀಯನೇ ಬರೆದಿದ್ದಾರೆ ಸರ್. ಕಾಪಿ ಹಚ್ಚಿದಿರಲ್ಲ ಸಭಾಪತಿಗಳೇ, ಕಂದಾಯ ಸಚಿವರಿಂದ ಉತ್ತರ ಒದಗಿಸಲಾಗುವುದು. ಲಾಸ್ಟಕ್ಕೆ ನೀವೇನು ಮಾಡಿರಿ, ನಿಯಮ 330A ಅಡಿಯಲ್ಲಿ ಪ್ರಸ್ತಾಪಿಸಲು ಬಯಸುತ್ತೇನೆ. ಮೊದಲ ಹೋಗಿದೆ ಸೆಂಟೆನ್ಸ್. ಕಮ್ಮಕ್ನೂರ್. ಮಾನ್ಯ ಗೌರವಾನ್ವಿತ ಸಭಾಪತಿಗಳೇ, ಡಾಕ್ಟರ್ ನಂಜುಂಡಪ್ಪ ವರದಿಯ ಅನುಷ್ಠಾನದ ಬಗ್ಗೆ ತಮಗೆ ಅನುಮತಿ ಕೇಳಿದೆ, ಅನುಮತಿ ಕೊಟ್ಟಿದ್ದೀರಿ. ನಿಮಗೆ ಹೃದಯಪೂರ್ವಕವಾದ ನಮಸ್ಕಾರಗಳು. ಡಾಕ್ಟರ್ ನಂಜುಂಡಪ್ಪ ವರದಿ ಅನುಷ್ಠಾನದ ಪರಾಮರ್ಶೆ ಹಾಗೂ ಪ್ರೊಫೆಸರ್ ಎಂ ಗೋವಿಂದರಾವ್ ಸಮಿತಿಯ ಶಿಫಾರಸುಗಳನ್ನು ಜಾರಿಗೊಳಿಸುವ ಕುರಿತು ಶೂನ್ಯ ವೇಳೆ ಅಡಿ ಪ್ರಸ್ತಾಪಿಸಲು ಅನುಮತಿ ಕೋರಿದ್ದೇನೆ. ಕರ್ನಾಟಕದ ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ ಸರ್ಕಾರವು ಕಳೆದ 2 ದಶಕಗಳಿಂದ ಅನೇಕ ಪ್ರಯತ್ನಗಳನ್ನು ಮಾಡಿದೆ. ಆದಾಗ್ಯೂ ಇತ್ತೀಚೆಗೆ ಸಲ್ಲಿಕೆಯಾಗಿರುವ ಪ್ರೊಫೆಸರ್ ಎಂ ಗೋವಿಂದರಾವ್ ಸಮಿತಿಯ ವರದಿಯು ಉತ್ತರ ಕರ್ನಾಟಕದ ಭಾಗದಲ್ಲಿ ಹಿಂದುಳಿದಿರುವಿಕೆ ಮತ್ತಷ್ಟು ಗಾಢವಾಗುತ್ತಿರುವುದನ್ನು ಎತ್ತಿ ತೋರಿಸುವ ಬಗ್ಗೆ ದಿನಾಂಕ 1-2-2026 ಎಲ್ಲ ಕನ್ನಡ ದಿನಪತ್ರಿಕೆಗಳಲ್ಲಿ ವರದಿಯಾಗಿರುತ್ತದೆ. ಡಾಕ್ಟರ್ ನಂಜುಂಡಪ್ಪ ವರದಿಯ ಅನ್ವಯ 2007-8ರಿಂದ 2025 ಅಂತ್ಯದವರೆಗೆ ಸರ್ಕಾರವು ಸುಮಾರು 31,000 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ವಿಶೇಷ ಅಭಿವೃದ್ಧಿ ಯೋಜನೆಗೆ ವಿನಿಯೋಗಿಸಿದೆ ಎಂದು ಸರ್ಕಾರ ತಿಳಿಸಿದೆ. ಆದರೂ ವರದಿಯ ಪ್ರಕಾರ ನಿಗದಿಪಡಿಸಿದ 43,453 ಕೋಟಿ ರೂಪಾಯಿಗಳಲ್ಲಿ ಸುಮಾರು 10,843 ಕೋಟಿ ರೂಪಾಯಿಗಳಿಗೂ ಅಧಿಕ ಅನುದಾನ ಬಳಕೆಯಾಗದೆ ಉಳಿದಿದೆ ಅಥವಾ ನಿಗದಿತ ಕಾಲಮಿತಿಯಲ್ಲಿ ಬಿಡುಗಡೆಯಾಗಿಲ್ಲ. ಈ ಅನುದಾನದ ಕೊರತೆ ಇಂದು ಉತ್ತರ ಕರ್ನಾಟಕದ ಹಲವು ತಾಲೂಕುಗಳು ಅತಿ ಹೆಚ್ಚು ಹಿಂದುಳಿದ ಪಟ್ಟಿಯಲ್ಲಿ ಮುಂದುವರಿಯಲು ಮುಖ್ಯ ಕಾರಣವಾಗಿದೆ. ನಂಜುಂಡಪ್ಪ ವರದಿಯ ನಂತರ ಈ ಭಾಗದಲ್ಲಿ ಹಾಲು ಉತ್ಪಾದನೆ ಮತ್ತು ಕೆಲವು ರಸ್ತೆಯ ಸಂಪರ್ಕಗಳಲ್ಲಿ ಸುಧಾರಣೆಯಾಗಿದ್ದರೂ ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸಿದರೆ ತಲಾ ಆದಾಯದಲ್ಲಿ ಭಾರೀ ವ್ಯತ್ಯಾಸವಿದೆ. ಕಲಬುರಗಿ ವಿಭಾಗದ ತಲಾ ಆದಾಯ ರಾಜ್ಯದ ಸರಾಸರಿಗಿಂತ ಬಹಳ ಕೆಳಗಿದೆ. ಈ ಹಿಂದೆ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳು ಕೇವಲ ಭೌತಿಕ ಮೂಲ ಸೌಕರ್ಯಕ್ಕೆ ಸೀಮಿತವಾಗಿದ್ದು ಶಿಕ್ಷಣ, ಆರೋಗ್ಯ ಮತ್ತು ಪೌಷ್ಟಿಕಾಂಶದಂಥ ಮಾನವ ಅಭಿವೃದ್ಧಿ ಸೂಚ್ಯಗಳಲ್ಲಿ ಉತ್ತರ ಕರ್ನಾಟಕ ಇನ್ನೂ ಹಿನ್ನಡೆಯಲ್ಲಿದೆ. ಹೊಸ ವರದಿಯ ಪ್ರಕಾರ ಹಿಂದುಳಿದ ತಾಲೂಕುಗಳಲ್ಲಿ ಪ್ರಮಾಣ 65%ರಿಂದ 72.8ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 60% ತಾಲೂಕುಗಳು ಉತ್ತರ ಕರ್ನಾಟಕ ಭಾಗದ್ದೇ ಆಗಿರುವುದು ಆತಂಕಕಾರಿ. ಸರ್ಕಾರವು ಈವರೆಗೆ ಹರಿಸಿದ ಅನುದಾನವು ಸಮರ್ಪಕವಾಗಿ ಅತ್ಯಂತ ಹಿಂದುಳಿದ ತಾಲೂಕುಗಳನ್ನು ತಲುಪುವ ಬದಲು ಅಭಿವೃದ್ಧಿ ಹೊಂದಿದ ತಾಲೂಕುಗಳ ಪಾಲಾಗಿರುವುದು ಅಸಮತೋಲನವನ್ನು ಮತ್ತಷ್ಟು ಹೆಚ್ಚಿಸಿದೆ ಎಂದು ಸಮಿತಿಯು ಸ್ಪಷ್ಟಪಡಿಸಿದೆ. ಅದಕ್ಕಾಗಿ ಗೋವಿಂದರಾವ್ ಸಮಿತಿಯು ಶಿಫಾರಸು ಮಾಡಿರುವ
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.